ಬೆಂಗಳೂರಿಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಹಾವೇರಿ, ಧಾರವಾಡ, ವಿಜಯಪುರ, ಹಾಸನ, ಚಿಕ್ಕಬಳ್ಳಾಪುರ, ಹುಬ್ಬಳ್ಳಿ, ಬಾಗಲಕೋಟೆ, ಚಾಮರಾಜನಗರ, ಮಂಗಳೂರು, ಚಿತ್ರದುರ್ಗ, ಕಲಬುರಗಿ ಜಿಲ್ಲೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ಜನರ ಓಡಾಟ ಇದೆ, ಬಸ್ಗಳ ಓಡಾಟ ಇದೆ. ಎಂದಿನಂತೆ ಜನ ಕೆಲಸಕ್ಕೆ ಹೋಗ್ತಾ ಇರುವಂತದ್ದು. ಹೀಗಾಗಿ ಹಲವು ಜಿಲ್ಲೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಾವೇರಿ, ಧಾರವಾಡ, ಚಿಕ್ಕಬಳ್ಳಾಪುರ, ಹುಬ್ಬಳ್ಳಿ, ಬಾಗಲಕೋಟೆ, ಚಾಮರಾಜನಗರ, ಮಂಗಳೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಂದ್ಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಬಂದ್ಗೆ ಜನ ಸಹಕರಿಸಿಲ್ಲ, ಕೇವಲ ನೈತಿಕ ಬೆಂಬಲವನ್ನಷ್ಟೇ ಸೂಚಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಅದೇ ರೀತಿಯಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂಥದ್ದು. ಎಂದಿನಂತೆ ಬಸ್ ಸಂಚಾರ ಇದ್ದೇ ಇರುತ್ತೆ ಅನ್ನೋದೇ ಆದರೆ ಜನರ ಸಂಚಾರ ಇದ್ದೇ ಇರುತ್ತೆ. ಬಸ್ಗಳ ಸಂಖ್ಯೆ ಅಥವಾ ಕ್ಯಾಬ್, ಆಟೋಗಳ ಓಡಾಟ ಬಂದಾದರೆ ಮಾತ್ರ ಜನರ ಓಡಾಟ ಕೂಡ ಬಂದಾಗುವಂಥದ್ದು. ಬಸ್ಗಳ ವ್ಯವಸ್ಥೆ ಇದೆ, ಬಟ್ ಆದರೂ ಕೂಡ ಹಲವು ಜಿಲ್ಲೆಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. 9 ಗಂಟೆ ನಂತರ ಬಂದ್ನ ಬಿಸಿ ತಟ್ಟುವಂಥ ಒಂದು ಸೂಚನೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ತೀವ್ರ ನಿಗಾವನ್ನ ಇರಿಸಿರುವಂಥದ್ದು. ಈಗ ಹಾವೇರಿ, ಧಾರವಾಡ, ವಿಜಯಪುರ, ಹಾಸನ, ಮಂಗಳೂರು ಜೊತೆಗೆ ಚಿತ್ರದುರ್ಗ, ಕಲಬುರಗಿ ಜಿಲ್ಲೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಜನರ ಓಡಾಟ ಎಂದಿನಂತೆ ಇದೆ. ಬಸ್ ಸಂಚಾರ ಆಗಿರ್ಬೋದು, ಆಟೋ, ಕ್ಯಾಬ್ಗಳ ಸಂಚಾರ ಆಗಿರ್ಬೋದು, ಎಂದಿನಂತೆ ಇರೋದ್ರಿಂದ ಈಗಾಗಲೇ ಜನರ ಸಂಚಾರ ಎಂದಿನಂತೆ ಇರುವಂಥದ್ದು. ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿಗೆ ತಟ್ಟದ ಬಂದ್ ಬಿಸಿ. ಬೆಂಗಳೂರಿನಲ್ಲಿ ಎಂದಿನಂತೆ ವಾಹನ ಸಂಚಾರ ನಡೀತಾ ಇದೆ. ಯಥಾಸ್ಥಿತಿಯಲ್ಲಿರುವ ಸಾರ್ವಜನಿಕರ ಓಡಾಟ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಎಂದಿನಂತೆ ಸಂಚಾರ ನಡೆಸಲಾಗ್ತಾ ಇದೆ. ಆಟೋ ಸೇವೆ, ಕ್ಯಾಬ್ ಸೇವೆಯಲ್ಲಿ ವ್ಯತ್ಯಯ ಇಲ್ಲ. ಎಂದಿನಂತೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ನಡೀತಾ ಇದೆ. ಓಲಾ, ಊಬರ್ ಕ್ಯಾಬ್ಗಳು ಸಾರ್ವಜನಿಕರಿಗೆ ಲಭ್ಯವಿದೆ. ಹೀಗಾಗಿ ಬಂದ್ ಬಿಸಿ ಬೆಂಗಳೂರಿಗೂ ಕೂಡ ತಟ್ಟಿಲ್ಲ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಎಂದಿನಂತೆ ಸಂಚಾರ ನಡೆಸಲಾಗ್ತಾ ಇದೆ. ಆಟೋ, ಕ್ಯಾಬ್ ಸೇವೆ ಇದೆ, ಬಸ್ಗಳ ಸೇವೆ ಇದೆ. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಎರಡೂ ಸಾರಿಗೆಗಳ ಸೇವೆ ಇರುವಂಥದ್ದು. ಹೀಗಾಗಿ ಎಂದಿನಂತೆ ಜನರ ಅಥವಾ ಸಾರ್ವಜನಿಕರ ಓಡಾಟ ಇರುವಂಥದ್ದು. ಯಥಾಸ್ಥಿತಿಯಲ್ಲಿರುವ ಸಾರ್ವಜನಿಕರ ಓಡಾಟ. ಬೆಂಗಳೂರಿಗೆ ಬಂದ್ ಬಿಸಿ ತಟ್ಟಿಲ್ಲ. 8 ಗಂಟೆಗಳ ನಂತರ ಬಂದ್ ಬಿಸಿ ತಟ್ಟಬಹುದು. ಓಲಾ, ಊಬರ್ ಕ್ಯಾಬ್ಗಳ ಸೇವೆ ಲಭ್ಯ ಇಲ್ಲದೆ ಇರುವಂತಹ ಸಾಧ್ಯತೆ ಕೂಡ ಇತ್ತು. ಆದರೆ ಇದೀಗ ಓಲಾ, ಊಬರ್, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಆಟೋಗಳು ಎಲ್ಲದರ ಸಂಚಾರ ಎಂದಿನಂತೆ ಇರೋದ್ರಿಂದ ಯಥಾಸ್ಥಿತಿಯಾಗಿಯೇ ಜನರ ಸಂಚಾರ ಇರುವಂಥದ್ದು. ಯಾವುದೇ ಬಂದ್ನ ಬಿಸಿ ಈಗ ಬೆಂಗಳೂರು ಜನಕ್ಕೆ ತಟ್ಟಿಲ್ಲ. ಯಥಾಸ್ಥಿತಿಯಲ್ಲಿ ಸಾರ್ವಜನಿಕರ ಓಡಾಟ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಎಂದಿನಂತೆ ರೈಲ್ವೆ ಸಂಚಾರ ಆಗ್ತದೆ. ಜೊತೆಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಟೋ ಸೇವೆ, ಕ್ಯಾಬ್ ಅಂದರೆ ಓಲಾ, ಊಬರ್ ಇದ್ಯಾವುದು ಕೂಡ ಇರೋದಿಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಎಂದಿನಂತೆ ಎಲ್ಲ ಸೇವೆಯ ಲಭ್ಯ ಇರುವಂಥದ್ದು. ಎಂದಿನಂತೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಆಟೋ, ಕ್ಯಾಬ್ ಸೇವೆ ಲಭ್ಯವಿದೆ. ಯಾವುದೇ ವ್ಯತ್ಯಯ ಆಗಿಲ್ಲ. ಓಲಾ, ಊಬರ್ ಕ್ಯಾಬ್ಗಳು ಸಾರ್ವಜನಿಕರಿಗೆ ಲಭ್ಯವಿದೆ. ಸೊ ಹೀಗಾಗಿ ಈ ಬಂದಿನ ಬಿಸಿ ಬೆಂಗಳೂರಿನ ಜನರಿಗೆ ತಲುಪಿಲ್ಲ. ಕರ್ನಾಟಕದ ಗಡಿಭಾಗ ಅತ್ತಿಬೆಲೆಯಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದೆ. ಕನ್ನಡ ಜಾಗೃತಿ ವೇದಿಕೆಯಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅತ್ತಿಬೆಲೆಯಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಕನ್ನಡ ಜಾಗೃತಿ ವೇದಿಕೆ ರಸ್ತೆ ತಡೆದು
ಕರ್ನಾಟಕದ ಗಡಿಭಾಗ ಆನೇಕಲ್ನ ಅತ್ತಿಬೆಲೆಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗ್ತಿದೆ. ಕನ್ನಡ ಜಾಗೃತಿ ವೇದಿಕೆಯಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಕನ್ನಡ ಜಾಗೃತಿ ವೇದಿಕೆಯಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಎಂಇಎಸ್ ಹಾಗೂ ಶಿವಸೇನೆ ಪುಂಡಾಟವನ್ನ ಖಂಡಿಸ್ತಾ ಮಹಾರಾಷ್ಟ್ರದಲ್ಲಿ ಅಥವಾ ಬೆಳಗಾವಿಯಲ್ಲಿ ತನ್ನ ಅಟ್ಟಹಾಸವನ್ನ ಮೆರೆಯುವಂತ ಎಂಇಎಸ್ ಮತ್ತು ಶಿವಸೇನೆ ಪುಂಡಾಟವನ್ನ ಖಂಡಿಸಿ ವಿರೋಧಿಸಿ ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಕರ್ನಾಟಕ ಬಂದ್ಗೆ ಹಲವು ಕನ್ನಡಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ವು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಅಥವಾ ಕರ್ನಾಟಕ ಬಂದನ್ನು ನಡೆಸಲಾಗ್ತಾ ಇದೆ. ಹಲವು ಇಲಾಖೆಗಳಾಗಿರ್ಬೋದು ಅಥವಾ ಹೋಟೆಲ್ ಬಾರ್ ಮಾಲೀಕರು ಜೊತೆಗೆ ಮಾಲ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಬಂದಿಗೆ ಸಹಕರಿಸಿ ಅಂತ ಫಿಲ್ಮ್ ಚೇಂಬರ್ನ ಕೇಳಿಕೊಂಡ್ರು, ಜಾಥಾ ನಡೆಸಿದ್ರು. ಸಹಕರಿಸಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾವೆ, ಇದಕ್ಕೆ ನಿಮ್ಮ ಸಾಥ್ ಕೂಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ ಕಡೆಯಿಂದ ಆಯಿತು, ನಾವು ಮಧ್ಯಾಹ್ನದವರೆಗೂ ಕೂಡ ಚಿತ್ರ ಪ್ರದರ್ಶನದ ಒಂದು ಸೇವೆಯನ್ನು ನಾವು ನಿಲ್ಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಧ್ಯಾಹ್ನದವರೆಗೂ ಕೂಡ ಯಾವುದೇ ಚಿತ್ರ ಪ್ರದರ್ಶನ ಇರೋದಿಲ್ಲ ಅಥವಾ ಸಿನಿಮಾ ಪ್ರದರ್ಶನ ಇರೋದಿಲ್ಲ. ಆದರೆ KSRTC, BMTC ಜೊತೆಗೆ ಹಲವು ವಾಹನಗಳು, ಓಲಾ, ಊಬರ್, ಕ್ಯಾಬ್ಗಳ ವ್ಯವಸ್ಥೆ ಇದೆ. ಹೀಗಾಗಿ ಯಥಾಸ್ಥಿತಿಗೆ ಬಂದು ನಿಂತಿರುವಂಥದ್ದು ಯಾವುದೇ ವ್ಯತ್ಯಯ ಆಗಿಲ್ಲ. ಕರ್ನಾಟಕ ಬಂದ್ ಅಥವಾ ಬಿಸಿ ಜನರಿಗೆ ಮುಟ್ಟಿಲ್ಲ ಈ ಬಾರಿ. ಜೊತೆಗೆ SSLC ಎಕ್ಸಾಮ್ ನಡೀತಾ ಇದೆ, ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಎಕ್ಸಾಮ್ ನಡೀತಾ ಇದೆ, ಹೇಗೆ, ಜೊತೆಗೆ ಕೆಲಸಕ್ಕೆ ಹೋಗಬೇಕಾ ಬೇಡವಾ, ಒಂದಷ್ಟು ಗೊಂದಲ ಅಂತೂ ಸೃಷ್ಟಿ ಆಗಿತ್ತು. ಆದರೆ ಯಾವುದೇ ಕರ್ನಾಟಕ ಬಂದ್ನ ಬಿಸಿ ಸಾರ್ವಜನಿಕರಿಗೆ ತಟ್ಟಿಲ್ಲ. ಬೆಳಗಾವಿ ಯಾರದೋ ಯಾರದೋ ನಮ್ಮದು ನಮ್ಮದು ಮುಂದೇನೈತೆ ಬೆಳಗಾವಿ ನಮ್ಮದೈತೆ ಮುಂದೇನೈತೆ ಬೆಳಗಾವಿ ನಮ್ಮದೈತೆ ಕನ್ನಡಿಗರು ಕುರಿಗಳಲ್ಲ, ಹುಲಿಗಳು ಹುಲಿಗಳು. ಎಂಎಸ್ ಪುಂಡರಿಗೆ ಮೇಕೆದಾಟು ಜಾರಿ ಆಗಲೇಬೇಕು. ಮೇಕೆದಾಟು ಮಹದಾಯಿ ಯೋಜನೆ ಜಾರಿ ಆಗಲೇಬೇಕು. ಮಹದಾಯಿ ಯೋಜನೆ ಜಾರಿ ಆಗಲೇಬೇಕು. ಅಯ್ಯಯ್ಯೋ ಇವತ್ತು ಕನ್ನಡ ಒಕ್ಕೂಟದ ಅಧ್ಯಕ್ಷ ಆದಂಥ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಗೋವಿಂದ್ರವರು, ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ನಮ್ಮ ಶಿವರಾಮೇಗೌಡರು, KR ಕುಮಾರ್ ಅವರು ಮತ್ತು ಕನ್ನಡ ಜಾಗೃತಿ ವೇದಿಕೆ ಸೇರಿದಂತೆ ಕರ್ನಾಟಕದ ಸುಮಾರು 2,000 ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಈಗಾಗಲೇ ಇಡೀ ಬಂದ್ ಕರೆ ಕೊಟ್ಟ ನಂತರ ಸುಮಾರು 20 ದಿನಗಳಿಂದ ನಿರಂತರವಾಗಿ ನಾವು ಕನ್ನಡ ಒಕ್ಕೂಟ ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಗಳು ಮಾಡೋದ್ರ ಮುಖಾಂತರ ಕರ್ನಾಟಕ ಬಂದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಬೇಡಿಕೆ ಇಷ್ಟೇ, ಬೆಳಗಾವಿಯಲ್ಲಿ ಕಳೆದ ಹಲವು ದಶಕಗಳಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಒಂದು ರೀತಿ ಭಯೋತ್ಪಾದಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂತಹ ಎಂಇಎಸ್ ಸಂಘಟನೆ ಮತ್ತು ಶಿವಸೇನೆ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಅದರ ಪದಾಧಿಕಾರಿಗಳನ್ನು ಗಡೀಪಾರು ಮಾಡಬೇಕು ಅಂತೇಳಿ ನಮ್ಮ ಬಹುದೊಡ್ಡ ಒತ್ತಾಯ. ಅದರ ಜೊತೆಗೆ ಮಹದಾಯಿ ಯೋಜನೆ ಜಾರಿಯಾಗಬೇಕು ಮತ್ತು ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರಿನ ಮೆಟ್ರೋ ಟ್ರೈನಲ್ಲಿ ಏನು ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತೇಳಿ ಒಂದು 10 ಹಲವಾರು ಹೋರಾಟಗಳಿದ್ದಾರೆ. ಇವತ್ತು ಕನ್ನಡಿಗರು ಕುರಿಗಳಲ್ಲ, ಹುಲಿಗಳು ಹುಲಿಗಳು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು.
ಬೇಕೇ ಬೇಕೇ ಬೇಕು ಬೇಕೇ ಬೇಕು ಬಂಧಿಸಿ ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಬೆಳಗಾವಿ ಯಾರದೋ ಬೆಳಗಾವಿ ಯಾರದೋ ಮುಂದೇನೈತೆ ಬೆಳಗಾವಿ ನಮ್ದೈತೆ ಮುಂದೇನೈತೆ ಬೆಳಗಾವಿ ನಮ್ದೈತೆ ಹೋರಾಟ